ಬೇಷ್. ಸಾನ್ಮಿ ಕದಡಿರುವುದೆನ್ನಾತ್ಮ, ನಾಂತ ರೀತಿಯು ಅದೆಂತೋ ಅನಂತ. ಶಾಂತ ರೀತಿ ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಒಂದು ಆರಂಭ ಇದೆ, ಒಂದು ಅಂತ್ಯ ಇದೆ ಅಂತ ಭಾವಿಸುವ ಒಂದು ಲೌಕಿಕ ಪರಿಕ್ರಮ ಅದು. ಸ ಅಂತ ಯಾವುದೋ ಮುಗಿಯುತ್ತೆ ಅಂತ. ಆದರೆ ಅಧ್ಯಾತ್ಮ ದೃಷ್ಟಿಗೆ ಯಾವುದೂ ಆರಂಭ ಆಗೋದಿಲ್ಲ, ಯಾವುದೂ ಮುಗಿಯೋದಿಲ್ಲ. ನನ್ಗೊಂದು ಡೇಟ್ ಆಫ್ ಬರ್ತ್ ಇದೆ, ಇನ್ಯಾವತ್ತೋ ಒಂದು ದಿವಸ ಒಂದು ಡೇಟ್ ಆಫ್ ಡೆತ್ ಇರುತ್ತೆ. ಆದರೆ ಅದು ನನ್ನ ಆರಂಭವೂ ಅಲ್ಲ, ನನ್ನ ಕೊನೆಯೂ ಅಲ್ಲ. ನನ್ನ ಹಿಂದಿನ ಯಾವ್ಯಾವುದೋ ತಲೆಮಾರುಗಳು ನನ್ನನ್ನು ಹೀಗೆ ಸೃಷ್ಟಿಸಿವೆ ಮತ್ತು ನಾನು ನನ್ನ ಸಾವಿನೊಂದಿಗೆ ಮುಗಿಯೋದು ಇಲ್ಲ. ನನ್ನ ಮಕ್ಕಳಲ್ಲಿ, ನನ್ನ ವಿದ್ಯಾರ್ಥಿಗಳಲ್ಲಿ, ನನ್ನ ಸ್ನೇಹಿತರಲ್ಲಿ, ಅವರಿಗಿರುವ ಎಲ್ಲ ಭಾವನೆಗಳಲ್ಲಿ, ಅವರ ಮನಸ್ಸಿನಲ್ಲಿ ಬಹಳ ಕಾಲ ಉಳಿದಿರ್ತೇನೆ ಮತ್ತು ಅದು ಮತ್ತಿನ್ಯಾರಿಗೋ ವರ್ಗಾಯಿಸಲ್ಪಡುತ್ತೆ. ಅದರಿಂದ ಜಗತ್ತಲ್ಲಿ ಯಾವುದೂ ಮುಗಿಯೋದಿಲ್ಲ. ಆದರೆ ನಾವೆಲ್ಲ ಹೇಗಿರ್ತೀವಿ ಅಂದರೆ ಎಲ್ಲವೂ ಶುರು ಆಗುತ್ತೆ, ಎಲ್ಲವೂ ಮುಗಿಯುತ್ತೆ ಅಂತ. ಈ ಕಾರ್ಯಕ್ರಮ 6 ಗಂಟೆಗೆ ಶುರು ಆಗುತ್ತೆ, 10 ಗಂಟೆಗೆ ಮುಗಿಯುತ್ತೆ. ಯಾವುದೂ ಮುಗಿಯೋದಿಲ್ಲ. ಇಲ್ಲಿ ಕೇಳಿದ ಒಂದು ಹಾಡು, ಆ ಹಾಡು ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಪ್ರಭಾವ ಬಹಳ ಕಾಲ ನಿಮ್ಮೊಂದಿಗಿರಬಹುದು. ಅದು ನಿಮ್ಮೊಂದಿಗೆ ಇರೋದು ಮಾತ್ರ ಅಲ್ಲ, ಇನ್ಯಾರಿಗೋ ನೀವು ಹೇಳ್ಬೋದು, ಆ ಹೇಳಿದ ಇನ್ಯಾರಿಗೋ ಹೋಗಬಹುದು. ಅದರಿಂದ ಯಾವುದು ಅಂತ್ಯ ಅಲ್ಲ, ಯಾವುದು ಆರಂಭ ಅಲ್ಲ. ಅದರಿಂದ ನಮ್ಮ ಮನಸ್ಸುಗಳು ಕದಡಿ ಹೋಗಿವೆ ಶಾಂತ ರೀತಿಯನ್ನು ನಂಬಿಕೊಂಡು. ನ ಅಂತ ರೀತಿ ಇದು ಯಾವುದಕ್ಕೂ ಕೊನೆ ಇಲ್ಲ ಅಂತ ನಾವು ಗ್ರಹಿಸುವುದು ಹೇಗೆ? ಅವ್ರು ಹೇಳ್ತಾರೆ, ಓ ಗುರುವೇ, ನನ್ನ ರೀತಿಯ ಕುರುಡಿನಿಂದ ಎನ್ನ ರಕ್ಷಿಸು. ಇದು ನನ್ನ ರೀತಿ, ನನ್ನ ಬದುಕಿನ ಕ್ರಮ ಇದು. ಇದರಿಂದ ನನ್ನ ರಕ್ಷಿಸು. ನಿನ್ನ ನೀತಿಯ ಬೆಳಕಿನ ಆನಂದಕ್ಕೆ ಒಯ್ಯಿ. ಆನಂದ ಅನ್ನೋದು ಬೇರೆ, ಸಂತೋಷ ಅಲ್ಲ. ಇಟ್ಸ್ ನಾಟ್ ಪ್ಲೆಷರ್. ಆನಂದ ಅನ್ನೋದಕ್ಕೆ ಬೇಕಾದ ಇಂಗ್ಲಿಷ್ ಶಬ್ದ ನನಗೆ ಗೊತ್ತೇ ಇಲ್ಲ ಇಲ್ಲಿ ತನಕ. ಇಟ್ಸ್ ನಾಟ್ ಈವನ್ ಹ್ಯಾಪಿನೆಸ್. ಯಾವುದು ನನ್ನನ್ನು ಸಂಪೂರ್ಣ ಇಲ್ಲುಗೈದುಕೊಂಡು ಬರೀ ಆನಂದವೇ ನಿಲ್ಲುತ್ತೋ ಅದು ಅಧ್ಯಾತ್ಮದ ತುರಿಯ ಸ್ಥಿತಿ, ಪರಮೋಚ್ಚ ಸ್ಥಿತಿ. ಅಲ್ಲಿಗೆ ಕೊಂಡೊಯ್ಯಿ ಗುರುವೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಬಂಧುಗಳೇ, ಇದು ಹಣದ ಜಗತ್ತು. ನಮಗೆಲ್ಲದಕ್ಕೂ ಒಂದು ಬೆಲೆ ಇದೆ ಅಂತ ತಿಳ್ಕೊಂಡಿದ್ದೀವಿ. ನಾವು ಬೆಲೆ ತಿಳ್ಕೊಂಡಿದ್ದೀವಿ ಹೊರತು ಮೌಲ್ಯಗಳ ಕಡೆ ತಲೆ ಕೆಡಿಸ್ಕೊತಾ ಇಲ್ಲ. ನಾನು ನಿಮ್ಮ ತಮಾಷೆ ಪ್ರಸಂಗ ಹೇಳ್ತೀನಿ. ನಂದು ಯಾರೋ ಒಬ್ಬ ಸ್ನೇಹಿತನ ಜೊತೆ ಎಸ್ ಜಾನಕಿ ಅವರ ವಿಷಯ ಹೇಳ್ತಿದ್ದೆ. ನಾನು ಬದುಕಿನಲ್ಲಿ ಕಂಡು ಕೇಳಿದ ಈ ಇಡೀ ದೇಶ ಯುಗಮಾನಕ್ಕೊಂದು ಸಲ ಸೃಷ್ಟಿ ಮಾಡಬಹುದಾದಂಥ ಅನನ್ಯವಾದ ಗಾಯಕಿ ಆಕೆ. ಹೌದಾ? ಅನನ್ಯವಾದ ಗಾಯಕಿಯ ತಾಯಿ. ಸರಸ್ವತಿಯನ್ನು ನಾವು ನೋಡಿಲ್ಲ. ನೋಡೋದಾದ್ರೆ ಎಸ್ ಜಾನಕಿ ಅವರಲ್ಲಿಯೋ, ಬಾಲಸುಬ್ರಹ್ಮಣ್ಯ ಅವರಲ್ಲಿಯೋ, ಅಥವಾ ಪಲ್ಲವಿಯಲ್ಲಿಯೋ, ಅಥವಾ ಪಿ ಬಿ ಶ್ರೀನಿವಾಸರಲ್ಲಿಯೋ, ಅಥವಾ ಭೀಮಸೇನ್ ಜೋಶಿಯಲ್ಲಿಯೋ, ಅಥವಾ ಗಂಗೂಬಾಹನ್, ಎಲ್ಲೆಲ್ಲಿಯೋ ಒಂದೊಂದು ಸಲ ಪ್ರಕಟವಾಗ್ತಿರ್ತಾಳೆ ಸರಸ್ವತಿ. ಅಂಥ ಅನನ್ಯವಾದ ಚೇತನ. ನಾನು ಹೇಳ್ತಾ ಇದ್ದೆ, ನನ್ನ ಸ್ನೇಹಿತ ಒಬ್ಬ 2 PhD ಅವನು. ಅವ್ನಿಗೆ ಹೇಳಿದೆ, ಎಸ್ ಜಾನಕಿ ಅವ್ರ ವಿಷಯ ಗೊತ್ತಿಲ್ಲ ನಿನಗೆ. 17 ಭಾಷೆಯಲ್ಲಿ ಆ ತಾಯಿ 47,000 ಹಾಡುಗಳನ್ನ ಹಾಡಿದ್ದಾರೆ. ಅರ್ಧ ಶತಮಾನಗಳ ಕಾಲ ಆ ಎಲ್ಲ ಹಾಡುಗಳಿಗೆ ದನಿಯಾಗಿದ್ದಾರೆ. ಆ ಎಲ್ಲ ಹಾಡುಗಳನ್ನ ಬೇರೆ ಬೇರೆ ಭಾಷೆಯಲ್ಲಿ ಹಾಡುವಾಗ ಯಾರಿಗೂ ಇದು ನಮ್ಮ ಭಾಷೆಯ ಗಾಯಕಿ ಅಲ್ಲದವ್ರು ಹಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಎಂಥ ಅದ್ಭುತವಾದ ಪ್ರತಿಭೆ ಇದು. 47,000 ಹಾಡು ಅಂದೆ ತಕ್ಷಣ 2 PhD ನನಗೇನಂದ ಗೊತ್ತಾ? 47,000 ಹಾಡ ಸಾರ್, ಒಂದು ಹಾಡಿಗೆ 10,000 ಅಂದ್ರೂ ಎಷ್ಟು ದುಡ್ಡು ಆಯ್ತು ಸರ್ ಅದು. ನಾನು ಹೇಳಿದೆ, ತುಂಬಾ ನಿರಾಶೆ ಮಾಡಿಬಿಟ್ಟೆ ಕಣ ನೀನು ನನಗೆ. ಎಸ್ ಜಾನಕಿ ಅವರನ್ನ ಕಳೆದ ವರ್ಷ SP ಬಾಲಸುಬ್ರಹ್ಮಣ್ಯಂ ಇಲ್ಲಿದ್ರು, ಇಲ್ಲಿ ಹಾಡಿದ್ರು. ಈ ಲೌಕಿಕವಾದ ಯಾವ ಹಣದಿಂದ ತೂಗ್ತೀಯ ಅವರನ್ನ? ಆ ಪ್ರತಿಭೆಯನ್ನು ಹೇಳೋದಕ್ಕೆ ನಿನ್ನ ಹತ್ರ ಯಾವ ಮಾಪಕಗಳಿವೆ, ಯಾವ ಪರಿಮಾಣಗಳಿವೆ? ಆದರೆ ಕ್ಷುದ್ರರಿಗೆ, ಕ್ಷುಲ್ಲಕರಿಗೆ ಗೊತ್ತಾಗೋದು ಅದಷ್ಟೇ. ಇರಲಿ, ಇನ್ನೊಂದು ಹಾಡು ಕೇಳೋಣ. ದಯವಿಟ್ಟು ನಾನು ಆವಾಗಲೇ ಹೇಳಿದ್ದೀನಿ, ಮಧ್ಯ ಓಡಾಡಬೇಡಿ. ನಾವೊಂಚೂರು ಕಠಿಣ ಅಥವಾ ನಿಷ್ಠುರ ಅಂತಂದ್ರೆ ದಯವಿಟ್ಟು ಕ್ಷಮಿಸಿ. ಈ ಕಾರ್ಯಕ್ರಮ ಹೀಗೇ ನಡಿಬೇಕು ಅಂತ ಒಂದು ಕಲ್ಪನೆ ಇದೆ. ದಯಮಾಡಿ ನಿರಾಶೆ ಮಾಡಬೇಡಿ.
ಈಗ ಮುಂದಿನ ಹಾಡು ಅಂತ ಕೇಳ್ತೀರಿ. ಬೇಂದ್ರೆಯವರ ಒಂದು ಅದ್ಭುತವಾದ ಕವನ ಇದು. ಬೆಳಗು ಜಾವದ ಬಗ್ಗೆ ಜಗತ್ತಿನ ಎಷ್ಟೋ ಕವಿಗಳು ಬರೆದಿದ್ದಾರೆ. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿಯೂ ಬೆಳಗಿನ ಬಗ್ಗೆ ಕವಿತೆಗಳಿವೆ. ಯಾಕಂದ್ರೆ ಬೆಳಗು ಅನ್ನೋದು ಈ ಸೃಷ್ಟಿಯ ಎಲ್ಲ ಚೈತನ್ಯ ಆರಂಭಗೊಳ್ಳುವ, ಪ್ರಕಟವಾಗುವ ಸುಮುಹೂರ್ತ ಅದು. ಆದ್ರೆ ಇದು ನಾನು ಹೇಳ್ತಿರೋ ಮಾತಲ್ಲ, ಬಹಳ ವಿದ್ವಜ್ಜನರು ಹೇಳಿದ ಮಾತು. ಬೇಂದ್ರೆ ಸೃಷ್ಟಿಸಿದಂತ ಬೆಳಗನ್ನ ಜಗತ್ತಿನ ಯಾವ ಕವಿಯೂ ಸೃಷ್ಟಿಸಿಲ್ಲ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣ ನೆರಕಾವ ಹೊಯ್ದ ಅನ್ನೋ ಹಾಡು. ಇದನ್ನ ಬೆಳ್ಳಿ ಮೋಡ ಚಿತ್ರಕ್ಕಾಗಿ ವಿಜಯ ಭಾಸ್ಕರ್ ಅವರು ಸ್ವರ ಸಂಯೋಜನೆ ಮಾಡಿದ್ದಾರೆ. ನೀವು ಹಾಡನ್ನು ಕೇಳಬೇಕು. ಸಂಗೀತದ ಉಪಕರಣಗಳು ಕೂಡ ಗದ್ದಲ ಆಗ್ತವೆ, ಅವನ್ನ ಕೂಡ ಹೆಚ್ಚು ಬಳಸೋದು ಬೇಡ ಅನ್ನುವ ಹಾಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಹಾಡನ್ನು ದಯವಿಟ್ಟು ಕೇಳಿ. ಇಲ್ಲೊಂದು ಬೆಳಗು ಜಾವ ನಿಶ್ಶಬ್ದ ಮೈತಾಳಲಿ ಎಸ್ ಜಾನಕಿ ತಾಯಿ ಈ ಹಾಡನ್ನು ಹಾಡಿದ್ದಾರೆ. ಯಾವ ಅಕ್ಷರವನ್ನು ಮುಟ್ಟಿದಾರೋ ಇಲ್ವೋ, ಒಂದೊಂದು ಅಕ್ಷರಗಳಲ್ಲ, ಅವು ಇಬ್ಬನಿ ಹರಳುಗಳು. ಮುಟ್ಟಿದ್ರೆ ಮಾಸೋಗ್ತವೆ, ಮುಟ್ಟಿದ್ರೆ ಕರಗೋಗ್ತವೆ ಅನ್ನುವಷ್ಟು ಮೃದುವಾಗಿ ಈ ಹಾಡನ್ನು ಹಾಡಿದ್ದಾರೆ. ಕೇಳೋಣ ಒಂದು ಅದ್ಭುತವಾದ ಹಾಡು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣ ನೆರಕಾವ ಹೊಯ್ದ.
ಈ ಪದ್ಯದಲ್ಲಿ ಹಾಡದೆ ಬಿಟ್ಟ ಕೆಲವು ಚರಣಗಳಿವೆ. ತಂಗಾಳಿಯ ಕೈಯೊಳಗಿರಿಸಿ ಎಸಳಿನ ಚವರಿ, ಹೂವಿನ ಎಸಳಿನ ಚವರಿ, ಹಾರಿಸಿ ಬಿಟ್ಟರು ತುಂಬಿಯ ದಂಡು ಮೈಯೆಲ್ಲ ಸವರಿ, ಗಂಧ ಮೈಯೆಲ್ಲ ಸವರಿ. ಅರಿಯದು ಅಳವು ತಿಳಿಯದು ಮನವು ಕಾಣಾದೋ ಬಣ್ಣ, ಕಣ್ಣಿಗೆ ಕಾಣಾದೋ ಬಣ್ಣ. ಬೇಂದ್ರೆ ಬೇರೆ ಯಾವ ಬೆಳಗಿನ ಪದ್ಯದಲ್ಲೂ ಇಲ್ಲದೆ ಇರುವಂತಹ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಹೇಳ್ತಾರೆ. ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ಇದು ಬರೀ ಬೆಳಗಲ್ಲ. ಐ ಆಮ್ ಸ್ಪೀಕಿಂಗ್ ಸಮಥಿಂಗ್ ಬಿಯಾಂಡ್ ದಿಸ್ ಡಾನ್. ಈ ಬೆಳಗಿನಿಂದ ಆಚೆಗೇನೋ ಮಾತಾಡ್ತಿದ್ದೇನೆ, ಇದರಿಂದ ಆಚೆಗೇನೋ ಗ್ರಹಿಸ್ತಿದ್ದೇನೆ. ಇದು ಕೇವಲ ಬೆಳಗಲ್ಲ. ಅಥವಾ ಹೀಗೂ ಹೇಳ್ಬೋದು, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ಇದು ಬೆಳಗು ಅಷ್ಟೇ, ಆದರೆ ಗ್ರಹಿಸುವ ಮನಸ್ಸಿಗೆ ಇದು ಬೆಳಗಲ್ಲ. ಜಗತ್ತು ಅಂದ್ರೆ ಜಗತ್ತು, ಜಗತ್ತಲ್ಲ ಅಂದ್ರೆ ಜಗತ್ತಲ್ಲ. ನಾನು ಮನುಷ್ಯ ಅಂದ್ರೆ ಮನುಷ್ಯ, ಮನುಷ್ಯ ಅಲ್ಲ ಅಂದ್ರೆ ಮನುಷ್ಯ ಅಲ್ಲ. ಇದೆಲ್ಲವೂ ಗ್ರಹಿಕೆಯ ಮಾತಷ್ಟೇ, ನಾವು ಗ್ರಹಿಸಬಲ್ಲಂತ ಮಾತು. ಬಂಧುಗಳೇ, ಕನ್ನಡ ಭಾಷೆ ಅದೆಷ್ಟು ಶ್ರೀಮಂತವಾದ ಭಾಷೆ ಅಂದರೆ, ನೀವು ಈ ಹಾಡನ್ನು ಹಾಡುವಾಗ ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ, ಬಹುಪಾಲು ದೀರ್ಘಾಕ್ಷರಗಳಿವೆ ಈ ಹಾಡಲ್ಲಿ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕೂ ಹರಿದು ಜಗವೆಲ್ಲ ತೊಯ್ದ. ಈ ದೀರ್ಘಾಕ್ಷರಗಳ ಒಂದು ವಿಶೇಷ ಏನಂದ್ರೆ, ಎಲ್ಲಿ ದೀರ್ಘಾಕ್ಷರಗಳಿರ್ತಾವೋ ಅಲ್ಲಿ ಒಂದು ನೀರವತೆ ಸೃಷ್ಟಿಯಾಗುತ್ತೆ. ಕನ್ನಡ ಭಾಷೆಯ ಅದ್ಭುತವಾದ ಸೌಂದರ್ಯ ಅದು. ಅಡಿಯ ಹೆಜ್ಜೆ ನಡುಗೆ ಗೆಜ್ಜೆ ಇಡುತ್ತ ಸುಗ್ಗಿ ಬರುತ್ತಿದೆ, ಸುಗ್ಗಿ ಬರೆ ಹಿಗ್ಗಿ ತಿರೆ ಸಗ್ಗ ಸುಖವ ತರುತ್ತಿದೆ, ಕಣಿವೆ ಇಳಿದು ತೆಮರನೇರಿ ಹೊಸತು ಜೀವ ಕಳೆಯ ಬೀರಿ ತರುಗಳಲ್ಲಿ ತಳಿರ ಏರಿ ಸುಗ್ಗಿ ಮೂಡುತ್ತಿರುವುದು, ಬನದ ಬಿನದ ದಿನಿದು ನಿನದ ಮನದೊಳಾಡುತ್ತಿರುವುದು. ಅಲ್ಲಿ ಲಾ ಅನ್ನೋದೊಂದು ಅಕ್ಷರ ಬಿಟ್ಟರೆ ಒಂದು ದೀರ್ಘಾಕ್ಷರ ಇಲ್ಲ. ಯಾಕಂದ್ರೆ ಚಲನೆ ಬಹಳ ವೇಗವಾಗಿರುವಾಗ ಎಲ್ಲ ಹ್ರಸ್ವಾಕ್ಷರಗಳನ್ನು ಬಳಸ್ತಾರೆ. ಬನದ ಬಿನದ ದಿನಿದು ನಿನದ ಮನದೊಳಾಡುತ್ತಿರುವುದು. ಆದರೆ ಚಲನೆ ನಿಲ್ಲಬೇಕು ಅಂದಾಗ ದೀರ್ಘಾಕ್ಷರಗಳು ಬಳಸ್ತಾರೆ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಭಾಷೆಯಲ್ಲಿರುವಂಥ ಅಂತರ್ನಿಹಿತ ಸೌಂದರ್ಯ ಇದು, ದ ಇಂಟ್ರೆನ್ಸಿಕ್ ಬ್ಯೂಟಿ ಆಫ್ ಲ್ಯಾಂಗ್ವೇಜ್. ಅಥವಾ ಯಾವುದಾದ್ರೂ ಒಂದು ಬಹಳ ಕಠಿಣವಾದ, ಕರ್ಕಶವಾದ, ಕ್ರೂರವಾದ, ಘೋರವಾದ ಭಾವವನ್ನು ಹೇಳಬೇಕಾದ್ರೆ ಸಾಮಾನ್ಯವಾಗಿ ಡಕಾರ, ಕಕಾರ, ಜಕಾರ, ಬಕಾರ ಈ ಶಬ್ದಗಳನ್ನು ಬಳಸ್ತಾರೆ. ಆ ಹಾಲ ಕಡಲ ಮೊಗೆದು ಕುಡಿಯುತ್ತ, ಆ ಶೇಷ ನೊಡಲ ಸಿಗಿದು ಬಿಸುಡುತ್ತ, ಆ ಶಂಖ ಚಕ್ರ ಕಡಿದು ಮುರಿದು ಎಸೆಯುತ್ತ, ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ. ಅಲ್ಲಿರುವ ಡಕಾರ, ಜಕಾರ, ದಕಾರಗಳೆಲ್ಲ ಆ ಘೋರವನ್ನು, ಆ ರೌದ್ರವನ್ನು ಹೇಳೋದಕ್ಕೆ ಬಳಕೆ ಆಗ್ತದೆ. ಫುಲ್ಲ ಕುಸುಮ ಫಣ ಜಟಿ ಪವನ ಲೀಲಾ ಲೋಲ ಕಟಿ, ಕುಣಿಯುತ್ತಿ ಹೇಳೋದು ಲತಾ ನಟಿ ಪ್ರೇಮ ಮಧುನ್ಮಾದಿನಿ. ಅಲ್ಲಿರುವ ಅಕ್ಷರಗಳೇ ಆ ಪದ್ಯದ ಲಯ ಹೇಗಿರಬೇಕು ಅಂತ ಹೇಳ್ತವೆ. ಭಾಷೆಗೆ, ಕನ್ನಡ ಭಾಷೆಗೆ ಇದೊಂದು ಅದ್ಭುತವಾದ ಸೌಂದರ್ಯ ಇದೆ. ನಾನು ನಿಮ್ಗೆ ಇನ್ನೊಂದು ಒಂದು ಪ್ರಸಂಗ ಹೇಳ್ತೀನಿ. ಕನ್ನಡ ಸಿನಿಮಾದಲ್ಲಿ ಒಂದು ಹಾಡಿದೆ, ರಾಜ ನನ್ನ ರಾಜ ಅಂತ ಸಿನಿಮಾ. ಅದರೊಂದು ಹಾಡಿದೆ, 100 ಕಣ್ಣು ಸಾಲದು ಅಂತ. ಆ ಹಾಡಿನ ಸಂಗೀತ ಸಂಯೋಜನೆ ಮಾಡುವಾಗ ಅವರೊಂದು ಟ್ಯೂನ್ ಕೊಟ್ಟರು. ಟ್ಯೂನ್ ನೋಡಿಸಿ ಸರ್. ನಾನಿನ್ನ ನೋಡಲು. ಸುಮ್ಮನೆ ಕೇಳಿಸ್ಕೊಳ್ಳಿ ಟ್ಯೂನು. ನಾನು ಚೆನ್ನಾಗಿ ಹಾಡಬಾರ್ದು ನಾನು, ಯಾಕೆಂದ್ರೆ ಚೆನ್ನಾಗಿ ಹಾಡದೇ ಇದ್ರೆ ಪಲ್ಲವಿ ಹಾಡಿ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ಈ ಮನೆ ಮುಂದೊಂದು ಬೆದರ್ ಬೊಂಬೆ ಹಾಕ್ತಾರಲ್ಲ, ಮನೆ ದೃಷ್ಟಿ ಆಗ್ಬಾರ್ದು ಅಂತದು. ಹಂಗೆ ನಾನು ಆವಾಗ ಹಾಡ್ತಿರ್ತೀನಿ, ಪಲ್ಲವಿ ಹಾಡಿ ನಿಮ್ಗೆ ಚೆನ್ನಾಗಿ ಕೇಳಿಸ್ಬೇಕು ಅಂತ.
ಆ ಹಾಡಿನ ಟ್ಯೂನ್ ನುಡಿಸಿದ ತಕ್ಷಣ ಲಾ 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 ಅವ್ರ ಹಾರ್ಮೋನಿಯಂನಲ್ಲಿ ನುಡಿಸಿ ಇದಕ್ಕೆ ಸಾಹಿತ್ಯ ಬರೀರಿ ಅಂತಾರೆ. ಆಗ ಉದಯ್ ಶಂಕರ್ ಮೊದಲು ಹೇಳಿದ ಸಾಲು ಬಾರೆ ನನ್ನ ಮೋಹಿನಿ. ಸಂಗೀತಗಾರನಿಗೆ ಬೇರೆ ಕಿವಿಗಳಿರ್ತವೆ, ಅವನ ಗ್ರಹಿಕೆ ಬೇರೆ ತರದ್ದು. ಜಿ.ಕೆ. ವೆಂಕಟೇಶ್ ಸಂಗೀತಗಾರರು, ಅದರ ಸಂಯೋಜಕರು ಅವರು ಹೇಳಿದ್ರಂತೆ, ಉದಯ್ ಶಂಕರ್ ಈ ಹಾಡಿಗೆ ಸೌಂದರ್ಯ ಬರೋದು ಉಕಾರದಲ್ಲಿ ಪದ್ಯ ಬರುತ್ತೆ. ಬಾರೆ ಆ ಅಂತ ಓಪನ್ ಆಗಬಾರ್ದು ಬಾಯಿ, ನೂ ಊ ಅಂತಿರ್ಬೇಕು, ಆವಾಗ ಅದರ ಮಾಧುರ್ಯ ಹೆಚ್ಚು ಅಂತ ಹೇಳಿದ್ರಂತೆ. ಆವಾಗ ಉದಯ್ ಶಂಕರ್ ಎಂಥ ಪ್ರತಿಭಾವಂತ ಅಂದ್ರೆ, ನೂರು ಕಣ್ಣು ಸಾಲದು ಎಲ್ಲ ಉಕಾರದಲ್ಲಿದೆ. ನಾನಿನ್ನ ನೋಡಲು ನೂರಾರು ಮಾತು ಸಾಲದು, ಈ ಅಂದ ಬಣ್ಣಿಸಲು ನೂರು ಕಣ್ಣು ಸಾಲದು. ಆ ಹಾಡಿನ ಸೌಂದರ್ಯ ಬರೀ ಅದರ ಅರ್ಥ ಅಲ್ಲ, ಅದು ಉಕಾರದಲ್ಲಿರೋದ್ರಿಂದ ಆ ಹಾಡು ಹೆಚ್ಚು ಮಧುರವಾಗಿದೆ ಅಂತ. ಸಂಗೀತಗಾರನ ಕಿವಿಗಳೇ ಬೇರೆ. ಆದ್ರಿಂದ ಕವಿಗೆ ಇಂಗ್ಲಿಷ್ನಲ್ಲಿ ವಾಟ್ ಇಸ್ ಅ ಗುಡ್ ಪೊಯಿಟ್ರಿ ಅಂದ್ರೆ ಒಂದು ಮಾತು ಹೇಳ್ತಾರೆ, ಬಹಳ ಸಿಂಪಲ್ ಡೆಫಿನೇಷನ್, ಬೆಸ್ಟ್ ವರ್ಡ್ಸ್ ಇನ್ ದಿ ಬೆಸ್ಟ್ ಆರ್ಡರ್. ಬೆಸ್ಟ್ ವರ್ಡ್ಸ್ ಇನ್ ದಿ ಬೆಸ್ಟ್ ಆರ್ಡರ್. ಈ ಕ್ರಮದಲ್ಲಿ ಈ ಅಕ್ಷರಗಳು ಬಂದ್ರೇನೆ ಈ ಪದ್ಯ ಚೆನ್ನಾಗಿರುತ್ತೆ ಅಂತ. ಕನ್ನಡ ಭಾಷೆಯಲ್ಲಿ ಇದೊಂದು ಬಹಳ ದೊಡ್ಡ ಸೌಭಾಗ್ಯ. ನಿಮಗೆ ಗೊತ್ತಿಲ್ಲ, ಪ್ರಪಂಚದ ಬಹಳ ಭಾಷೆಗಳಲ್ಲಿ ಮನುಷ್ಯನ ಎಲ್ಲ ಭಾವಗಳನ್ನು ಹೇಳೋದಕ್ಕಾಗೋದಿಲ್ಲ. ನಮ್ಮಲ್ಲಿ ಶೃಂಗಾರ, ಕರುಣ, ಹಾಸ್ಯ, ಭಯ, ಬೀಭತ್ಸ, ಅದ್ಭುತ, ರೌದ್ರ, ಶಾಂತ ಏನೇನೋ ರಸಗಳಿವೆಯಲ್ಲ, ಈ ಎಲ್ಲ ರಸಗಳನ್ನು ಜಗತ್ತಿನ ಎಷ್ಟೋ ಭಾಷೆಗಳಲ್ಲಿ ಹೇಳಕ್ಕಾಗಲ್ಲ. ನಿಮ್ಗೆ ಗೊತ್ತಿಲ್ಲ, ಕೆಲವು ಭಾಷೆಗಳಲ್ಲಿ ಪ್ರೀತಿಯಿಂದ ಮಾತಾಡಕ್ಕಾಗಲ್ಲ, ಕೆಲವು ಭಾಷೆಗಳಲ್ಲಿ ಬೈಯೋದಕ್ಕೂ ಪ್ರೀತಿಯಿಂದ ಮಾತಾಡೋದಕ್ಕೂ ವ್ಯತ್ಯಾಸವೇ ಗೊತ್ತಾಗಲ್ಲ. ಒಂದೇ ಧ್ವನಿಯಲ್ಲಿ ಬೈತಾ ಇರ್ತಾರೆ, ಒಂದೇ ಧ್ವನಿಯಲ್ಲಿ ಮಾತಾಡ್ತಿರ್ತಾರೆ. ಪ್ರೀತಿಯು ಹಂಗೆ ಕೇಳಿಸುತ್ತೆ, ಬೈಗಳು ಹಂಗೆ ಕೇಳಿಸ್ತವೆ. ನಮ್ಮಲ್ಲಿ ಹಂಗಲ್ಲ. ದಾವಣಗೆರೆಯಲ್ಲಿ ಬೈಗಳೇ ಬೇರೆ, ಪ್ರೀತಿನೇ ಬೇರೆ. ನಮ್ಮ ಕಡೆನೂ ಬೈತಾರಪ್ಪ. ನಾನು ಮಂಡ್ಯ ಜಿಲ್ಲೆಯವನು, ನಾನು ಇರೋದು ಮೈಸೂರಿನಲ್ಲಿ. ಮೈಸೂರು ಮಂಡ್ಯದಲ್ಲೂ ಬೈತಾರೆ, ಆದ್ರೆ ನಿಮ್ ಸಮ ಅಲ್ಲ ನಾವು. ನಿಮ್ಗೆ ನಾವು ಫಸ್ಟ್ ರೌಂಡಲ್ಲಿ ವಾಕ್ ಓವರ್ ಕೊಟ್ಬಿಟ್ಟು ಹೊರಗೆ ಬಂದ್ಬಿಡ್ತೀವಿ. ನಿಮ್ ಭಾಷೆಗೆ ಒಂದು ಬನಿ ಇದೆ. ಆ ಬನಿ ಯಾವುದರಿಂದ ಬರುತ್ತೆ ಅಂದ್ರೆ ಇಡೀ ಅದಕ್ಕೆ 108 ಕಾರಣಗಳಿರ್ತವೆ. ಕನ್ನಡ ಭಾಷೆಗೆ ಈ ವೈವಿಧ್ಯ ಇದೆಯಲ್ಲ, ಇದು ಕನ್ನಡ ಭಾಷೆಯ ಸೊಗಸು. ಇದಿರಲಿ, ನಾನೀಗ